ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ತಾತ್ಕಾರ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಭುಗಿಲೇಳ್ತಾ ಇದೆ ಜನರ ಆಕ್ರೋಶ. ಇದರ ನಡುವೆ ಕೇವಲ ಕುಡಿಯೋ ನೀರು ಅಥವಾ ಬಿಂದಿಗೆಗಳನ್ನ ಮನೆ ಮುಂದೆ ಅಥವಾ ಬೇರೆ ಬೇರೆ ಏರಿಯಾಗಳಲ್ಲಿ ಮಾತ್ರ ಜನ ನೀರು ಹುಡುಕೋ ಕೆಲಸವನ್ನ ಮಾಡ್ತಾ ಇಲ್ಲ. ಅದರ ಜೊತೆಗೆ ಮನೆ ಓನರ್ಸ್ಗಳಿಗೂ ಇದು ಕಂಟಕವಾಗಿ ಪರಿಣಮಿಸ್ತಾ ಇದೆಯಂತೆ. ಮನೆ ಓನರ್ಸ್ಗೆ ಏನ್ ಕಂಟಕ, ನೀರಿನ ಸಮಸ್ಯೆಗೂ ಅದಕ್ಕೂ ಏನ್ ಸಂಬಂಧ ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ ಮುಂದುವರೆದ ನೀರಿನ ಬವಣೆ. ನೀರಿಲ್ಲದ ಮನೆ ಖಾಲಿ ಮಾಡ್ತಾ ಇರುವ ಜನರು, ನೀರಿಲ್ಲದ ಮನೆ ಮಾಲೀಕರ ಗೋಳಾಟ. ಬೆಂಗಳೂರಿನಲ್ಲಿ ಬೇಸಿಗೆಗೂ ಮುನ್ನವೇ ನೀರಿನ ಅಭಾವ ತಲೆದೂರಿದ್ದು ದಿನೇ ದಿನೇ ತಾತ್ವಾರ ಹೆಚ್ಚಾಗ್ತಾ ಇದೆ. ಕುಡಿಯುವ ನೀರಿಗೆ ಜನರು ಪರದಾಡ್ತಾ ಇದ್ದಾರೆ. ಆದರೂ ನೀರು ಸಿಗ್ತಾ ಇಲ್ಲ. ಕುಡಿಯುವ ನೀರಿನ ಎಫೆಕ್ಟ್ ಮನೆ ಮಾಲೀಕರನ್ನ ಕಂಗಾಲಾಗುವಂತೆ ಮಾಡಿದೆ. ನಗರದ ಬಹುತೇಕ ಕಡೆ ನೀರು ಬಾರದ ಏರಿಯಾಗಳನ್ನ ಜನರು ತೊರೆತಾ ಇದ್ದಾರೆ. ಬಾಡಿಗೆ ಮನೆಯನ್ನ ಖಾಲಿ ಮಾಡಿಕೊಂಡು ಬೇರೆಡೆ ಶಿಫ್ಟ್ ಆಗ್ತಿದ್ದಾರೆ. ನಗರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಿನ ಕೊರತೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಅದರಲ್ಲೂ ದಾಸರಹಳ್ಳಿಯ ಬಗಲಗುಂಟೆ, ಮಲ್ಲಸಂದ್ರದಲ್ಲಿ ನೀರಿಲ್ಲದ ಏಕೈಕ ಕಾರಣಕ್ಕೆ ಮನೆಗಳನ್ನ ಖಾಲಿ ಮಾಡ್ತಿದ್ದಾರೆ. ಕಾವೇರಿ ನೀರು ಕಳೆದೆರಡು ತಿಂಗಳಿನಿಂದ ಸರಿಯಾಗಿ ಪೂರೈಕೆ ಆಗ್ತಿಲ್ಲ. ಇದರಿಂದಾಗಿ ಮನೆ ಖಾಲಿ ಮಾಡಿಕೊಂಡು ಜನ ಹೋಗ್ತಿದ್ದಾರೆ ಅಂತಿದ್ದಾರೆ ಮನೆ ಮಾಲೀಕರು. 5 ಮನೆಗೆ ಇತ್ತು, ಇವಾಗ 3 ಮನೆ ಖಾಲಿ ಮಾಡಿದ್ದಾರೆ. ಇನ್ನೊಬ್ರು ಇವಾಗ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟ್ಯಾಂಕರ್ ನೋಡಿದ್ರೆ 1,500 ಕೊಡ್ತೀನಿ ಅಂದ್ರೂ ಟ್ಯಾಂಕರ್ ಸಿಗ್ತಾ ಇಲ್ಲ. ನೋಡಿದ್ರೆ ವಾರಕ್ಕೊಂದ್ಸತಿ 300 ಲೀಟ್ರ್ ಕೊಟ್ಟರೆ ಯಾರೂ ಇರ್ತಾ ಇಲ್ಲ, ಎಲ್ಲ ಖಾಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ 4 ಖಾಲಿ ಮಾಡಿದ್ದಾರೆ. ನಮಗೂ ಓನರ್ಗೆ ನೀರೂ ಇಲ್ಲ, ಒಡಿಸಿ ಅಂತಾರೆ. ಎಷ್ಟು ಅಂತ ಒಡ್ಸೋಣ ನಾವು. ಇನ್ನು ಬಾಡಿಗೆದಾರರು ಮನೆ ಮಾಲೀಕರಿಗೆ ನೀರಿಲ್ಲ, ನೀವೇ ಟ್ಯಾಂಕರ್ ನೀರು ವ್ಯವಸ್ಥೆ ಮಾಡಿಕೊಡಿ, ಇಲ್ಲದಿದ್ರೆ ಬಾಡಿಗೆ ಕೊಡಲ್ಲ ಅಂತ ಹೇಳ್ತಿದ್ದಾರಂತೆ. ಒಂದು ಟ್ಯಾಂಕರ್ಗೆ ಸಾವಿರಾರು ರೂಪಾಯಿ ಕೊಡಬೇಕು, ತೆಗೆದುಕೊಳ್ಳಲು ಆಗಲ್ಲ ಅಂತಿದ್ದಾರೆ. ಇನ್ನು ಕೆಲವರು ನೀರಿಲ್ಲದ ಮನೆಯೇ ಬೇಡ ಅಂಥೇಳಿ ಮನೆ ಬಿಟ್ಟು ಹೋಗ್ತಿದ್ದಾರೆ. ಕೆಲವೆಡೆ ಕೊರೆದ ಬೋರ್ವೆಲ್ಗಳು ಬತ್ತಿ ಹೋಗ್ತಾ ಇದೆ. ಹೀಗಾಗಿ ಕಾವೇರಿ ನೀರಿಲ್ಲ, ಬೋರ್ವೆಲ್ ನೀರು ಕೂಡ ಬರ್ತಿಲ್ಲ. ಇದರಿಂದ ಬಾಡಿಗೆ ಮನೆಗಳ ಮೇಲೆ ಎಫೆಕ್ಟ್ ತಟ್ಟಿದೆ. ಇದರಿಂದ ಮನೆ ಮೇಲೆ ಮಾಡಿದಂತಹ ಹೋಮ್ ಲೋನ್ EMI ಕಟ್ಟಲಿಕ್ಕಾಗದೆ ಮಾಲೀಕರು ಪರದಾಡುವಂತಾಗಿದೆ. ಈ ಥರ ಬಾಡಿಗೆಗೆ ಬರೋರೆ ನಂಬ್ಕೊಂಡಿದ್ದೆ, EMI ಕಟ್ತಾರೆ, ಮಂತ್ಲಿ ರೆಂಟ್ ಪೇ ಮಾಡೋದ್ರಿಂದ. ಬಟ್ ಅವ್ರುಗಳು ಈಗ ನಮಗೆ ನೀರಿಲ್ಲ, ಇಲ್ಲಿ ಬೇರೆ ಕಡೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವರು ಒಂದು ಕಡೆಯಿಂದ ಸ್ವಿಚ್ ಆಗ್ತಾ ಇದ್ದಾರೆ. ಒಂದೊಂದು ಕಡೆಯಿಂದನೇ ಬಾಡಿಗೆ ಕೇಳಕ್ಕೆ ಹೋದರೆ ಇಲ್ಲ ನೀರೇ ಬಿಡ್ತಾ ಇಲ್ಲ, ನೀರು ಕೊಡಾಕ್ತಾ ಇಲ್ಲ, ನೀವು ಟ್ಯಾಂಕರು ಓಡಿಸ್ತಾ ಇಲ್ಲ. ಟ್ಯಾಂಕರ್ಗಳು ಫೋನ್ ಮಾಡಿದ್ರೆ ಯಾರೂ ರೆಸ್ಪಾನ್ಸೇ ಮಾಡಲ್ಲ. ಇವತ್ತು ಹೇಳಿದ್ರೆ 3 ದಿನಕ್ಕೆ ಬರ್ತಾರೆ ಟ್ಯಾಂಕರ್ಗಳು. ಒಟ್ನಲ್ಲಿ ಜಲಕ್ಷಾಮ ಜೂನ್ವರೆಗೂ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ. ಜನರ ಮೇಲೆ ನಾನಾ ರೀತಿಯ ಪರಿಣಾಮ ಇದು ಬೀರ್ತಾ ಇದೆ. ಅರುಣಾ ಶಿರುಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.